ಆತ್ಮೀಯರೇ, ಸೂರ್ಯಚಂದ್ರನ್ ಗ್ಯಾಲಕ್ಸಿ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಈ ಪ್ರಪಂಚದಲ್ಲಿ ಕುದುರೆಗಳು ಇಲ್ಲದಿದ್ದರೆ ಲಕ್ಷಾಂತರ ಜನ ಸಾಯುತ್ತಿದ್ದರು. ಹಾಗಿದ್ದರೆ ಏಕೆ ಸಾಯುತ್ತಿದ್ದರು, ಏನು ಕಾರಣ, ಎಲ್ಲವನ್ನು ವಿವರವಾಗಿ ಹೇಳ್ತಾ ಹೋಗ್ತೇನೆ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ಕಿಪ್ ಮಾಡದೆ ನೋಡಿ. ಕುದುರೆ ಪೂಜ್ಯವಾದ ಒಂದು ಪ್ರಾಣಿ. ರಾಜನ ಪೂಜ್ಯ ವಸ್ತುಗಳಲ್ಲಿ ಪಟ್ಟದ ಕುದುರೆಯು ಒಂದು ಮುಖ್ಯವಾದ ಅಂಶ. ಕುದುರೆ ಕೇವಲ ಮನುಷ್ಯನ ನಾಗರಿಕತೆ ಅಲ್ಲದೆ ಇತಿಹಾಸದಲ್ಲಿ ರಾಜ್ಯಗಳ ಚಕ್ರಾಧಿಪತ್ಯಗಳ ಏಳ್ಗೆ ಬೀಳ್ಗೆಗಳಲ್ಲಿಯೂ ಮಹತ್ತರ ಪಾತ್ರ ವಹಿಸಿದೆ. ಮೊದಲು ಕುದುರೆ ಅತಿ ಮುಖ್ಯ ವಾಹನವಾಗಿತ್ತು. ಪ್ರಾಚೀನ ಕಾಲದಿಂದಲೂ ಕುದುರೆ ಮನುಷ್ಯನ ಜೀವನದೊಡನೆ ಹಾಸುವಕ್ಕಾಗಿ ಬೆಸೆದು ಹೋಗಿದೆ. ಇತಿಹಾಸವೇ ಆಗಲಿ, ನಾಗರಿಕತೆಯ ವಿಕಾಸದ ವಿಶ್ಲೇಷಣೆಯೇ ಆಗಲಿ, ಕುದುರೆಯ ಪ್ರಸ್ತಾಪದ ವಿನಃ ಅಪೂರ್ಣ. ಅನಾಗರಿಕತೆಯಿಂದ ನಾಗರಿಕತೆಯೆಡೆಗಿನ ಮಾನವನ ನಡೆಯಲ್ಲಿ ಆತನ ಹೆಜ್ಜೆ ಗುರುತುಗಳೊಡನೆ ಕುದುರೆ ಹೆಜ್ಜೆ ಗುರುತುಗಳು ಕಾಣುತ್ತವೆ. ಭಾರ ಹೊರಲು, ಸವಾರಿ ಮಾಡಲು, ವ್ಯವಸಾಯದಲ್ಲಿ ನಾನಾ ಬಗೆಯ ಕೆಲಸಗಳನ್ನು ನಿರ್ವಹಿಸಲು ಕುದುರೆಯಂಥ ಉಪಯುಕ್ತ ಹಾಗೂ ಸರ್ವಶಕ್ತ ಪ್ರಾಣಿ ಇನ್ನೊಂದಿಲ್ಲ. ಆತ್ಮೀಯರೇ, ಅಚ್ಚರಿ ವಿಷಯ ಏನೆಂದರೆ ಈ ಪ್ರಪಂಚದಲ್ಲಿ ಒಂದು ವೇಳೆ ಕುದುರೆಗಳೇ ಇಲ್ಲದಿದ್ದರೆ ಹಾವು ಕಡಿತದಿಂದ ಲಕ್ಷಾಂತರ ಜನ ಸಾಯುತ್ತಿದ್ದರು. ಹಾಗಿದ್ದರೆ ಕುದುರೆ ಮತ್ತು ಹಾವು ಹಾಗೂ ಮಾನವರು ಇಲ್ಲಿ ಒಂದು ಔಷಧಿಯಿಂದ ಸಂಬಂಧ ಪಡೆಯುತ್ತದೆ. ಹೇಗೆ ಅಂತೀರಾ? ಹಾವಿನ ವಿಷವನ್ನು ತೆಗೆದು ಸ್ವಲ್ಪ ಪ್ರಮಾಣದಲ್ಲಿ ಕುದುರೆಗೆ ಕೊಡಲಾಗುತ್ತದೆ. ಆಗ ಕುದುರೆ ಸ್ಥಿತಿ ಗಂಭೀರವಾದರೂ ಆನಂತರ ಅದರ ದೇಹ ಆ ವಿಷದ ಪ್ರತಿರೋಧ ತಯಾರು ಮಾಡಿಕೊಳ್ಳುತ್ತದೆ. ಆಗ ಆ ಪ್ರತಿರೋಧ ರಕ್ತವನ್ನು ಕುದುರೆಯಿಂದ ತೆಗೆದು ಆ ರಕ್ತದಲ್ಲಿನ ಪ್ಲಾಸ್ಮಾವನ್ನು ವಿಂಗಡಿಸಿ ಆ ಪ್ಲಾಸ್ಮಾಯಿಂದ ಹಾವಿನ ವಿಷದ ಪ್ರತಿರೋಧಕ ಔಷಧ ತಯಾರು ಮಾಡಲಾಗುತ್ತದೆ. ಅದನ್ನು ಹಾವಿನ ಕಡಿತಕ್ಕೊಳಗಾದ ವ್ಯಕ್ತಿಗೆ ಚುಚ್ಚುವುದರಿಂದ ಹಾವು ಕಡಿದ ವ್ಯಕ್ತಿ ಬದುಕುಳಿಯುತ್ತಾನೆ. ಹಾವಿನ ವಿಷ ಎಂಬುದು ಬಹಳ ವಿಷಯುಕ್ತವಾದ ಲಾಲಾರಸ. ಹಾವುಗಳ ವಿಷಯಗಳನ್ನು ಅಭ್ಯಸಿಸಿದಾಗ ಅವನ್ನು 4 ಗುಂಪುಗಳಲ್ಲಿ ವಿಂಗಡಿಸಬಹುದು. ನಂಬರ್ 1, ನರಗಳ ಮೇಲೆ ಪ್ರಭಾವ ಬೀರುವ ವಿಷಗಳು, ನ್ಯೂರೋಟಾಕ್ಸಿನ್ಗಳು. ನಂಬರ್ 2, ರಕ್ತ ವಲಯಗೊಳಿಸುವ ವಿಷಗಳು, ಹಿಮೋಲಿಟಿಕ್ ಟಾಕ್ಸಿನ್ಸ್. ನಂಬರ್ 3, ಹೃದಯ ಸ್ನಾಯುಗಳ ಮೇಲೆ ಪ್ರಭಾವ ಬೀರುವ ವಿಷಗಳು, ಕಾರ್ಡಿಯೋಟಾಕ್ಸಿನ್ಸ್. ನಂಬರ್ 4, ಅಂಗಾಂಶ ಕೊಳೆಸುವ ವಿಷಗಳು, ಹಿಸ್ಟೋಟಾಕ್ಸಿನ್ಸ್. ಕಾಡು ಜನರ ವಿಷ ನಿರೋಧಕತೆ. ಪ್ರತಿ ವಿಷಗಳು ಬರುವ ಮೊದಲೇ ಕಾಡು ಜನರು ವಿಷ ನಿರೋಧಕತೆಯನ್ನು ಮನಕಂಡಿದ್ದರು. ಅವರು ವಿವಿಧ ಹಾವುಗಳನ್ನು ಹಿಡಿದು ಅವುಗಳ ವಿಷವನ್ನು ಸಂಗ್ರಹಿಸುತ್ತಿದ್ದರು. ಎಲ್ಲ ವಿಷಗಳನ್ನು ಒಂದು ಬಿದಿರಿನ ಕೊಳವೆಯಲ್ಲಿ ಹಾಕಿ ಇಡುತ್ತಿದ್ದರು. ಮನೆಯಲ್ಲಿಯ ಚಿಕ್ಕ ಮಕ್ಕಳು ಅಡವಿಯಲ್ಲಿ ಓಡಾಡಲು ಪ್ರಾರಂಭಿಸುವ ವೇಳೆಗೆ ಅವರ ಕಾಲಿಗೆ ಸುಟ್ಟ ಗಾಯ ಮಾಡುತ್ತಿದ್ದರು. ಈ ಗಾಯವು ಬೇಗನೆ ಮಾಯದಂತೆ ಕೆಲವು ವನಸ್ಪತಿ ಬೆಳೆಯುತ್ತಿದ್ದರು. ಈ ಗಾಯದ ಮೇಲೆ ಸಂಗ್ರಹಿಸಿಟ್ಟ ವಿಷಗಳ ಮಿಶ್ರಣವನ್ನು ಸ್ವಲ್ಪವಾಗಿ ಲೇಪಿಸುತ್ತಿದ್ದರು. ಹೀಗೆ ಕಡಿಮೆ ಪ್ರಮಾಣದಲ್ಲಿ ಮಕ್ಕಳ ದೇಹ ಸೇರುವ ವಿಷ ಜೀವಕ್ಕೆ ಅಪಾಯ ತರುತ್ತಿರಲಿಲ್ಲ. ಬರುತ್ತಾ ಲೇಪನದ ಪ್ರಮಾಣ ಹೆಚ್ಚಿಸುತ್ತಿದ್ದರು. ಕೆಲವು ತಿಂಗಳಲ್ಲಿ ಮಕ್ಕಳು ಎಲ್ಲ ವಿಷಗಳಿಗೆ ನಿರೋಧಕತೆಯನ್ನು ಬೆಳೆಸಿಕೊಳ್ಳುತ್ತಿದ್ದರು. ಇಂಥ ಮಕ್ಕಳಿಗೆ ಮುಂದೆ ಯಾವ ಹಾವು ಕಡಿದರೂ ಏನೂ ಆಗುತ್ತಿರಲಿಲ್ಲ. ಇದನ್ನು ಕಾಡು ಜನರು ತಮ್ಮ ಅನುಭವದಿಂದ ಕಲಿತಿದ್ದರು. ಕುದುರೆಯಿಂದ ಪ್ರತಿ ವಿಷ ಹೇಗೆ ತಯಾರಿಸುತ್ತಾರೆಂದರೆ, ವಿಷ ಹಾಗೂ ಪ್ರತಿ ವಿಷಗಳ ಬಗ್ಗೆ ಸ್ವಾರಸ್ಯಕರ ಸಂಗತಿಗಳು ಇವೆ. ಪ್ರತಿ ವಿಷ ಇತ್ತೀಚೆಗೆ ಸಂಶೋಧಿಸಲ್ಪಟ್ಟಿದೆ. ಹಾವಿನ ವಿಷಗಳನ್ನು ಕಡಿಮೆ ಪ್ರಮಾಣದಲ್ಲಿ ಕುದುರೆಗಳಿಗೆ ಚುಚ್ಚುತ್ತಾ ಹೋಗುವರು. ಬರುತ್ತಾ ವಿಷದ ಪ್ರಮಾಣ ಹೆಚ್ಚಿಸುವರು. ವಿಷವು ದೇಹದಲ್ಲಿ ಸೇರಿದಾಗ ಕುದುರೆಯ ನಿರೋಧಕ ಶಕ್ತಿ ವಿಷದೊಡನೆ ಹೋರಾಡುತ್ತದೆ ಹಾಗೂ ವಿಷವನ್ನು ನಿಶಕ್ತಿಗೊಳಿಸುವ ಪ್ರೋಟೀನ್ ಪದಾರ್ಥ ತಯಾರಿಸುತ್ತದೆ. ಇದೇ ಪ್ರತಿ ವಿಷ. ಇದನ್ನು ಹಾವು ಕಡಿಸಿಕೊಂಡ ವ್ಯಕ್ತಿಯ ದೇಹದಲ್ಲಿ ಚುಚ್ಚುವರು. ಹಾವಿನ ವಿಷವು ಶಕ್ತಿಗುಂದಿ ವ್ಯಕ್ತಿ ಬದುಕುವನು. ಆತ್ಮೀಯರೇ, ಬದುಕಿನಲ್ಲಿ ಎಂತೆಂಥ ಸ್ವಾರಸ್ಯಗಳು ಅಡಗಿಕೊಂಡಿವೆ ಎಂಬುದು ತಿಳಿಯುತ್ತದೆ. ಇಂಥ ಅಚ್ಚರಿಯ ಮತ್ತು ಸ್ವಾರಸ್ಯಕರವಾದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೂ ಅಚ್ಚರಿಯ ಮತ್ತು ಸ್ವಾರಸ್ಯಕರವಾದ ವಿಡಿಯೋಗಳನ್ನು ತರಲು ಸಾಧ್ಯವಾಗುತ್ತದೆ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.